So once again, welcome back to my channel. So ಚಾನಲ್ ಹೆಸರು ನಿಮಗೆ ಗೊತ್ತೇ ಇದೆ. ಸೊ ಪುನಃ ಹೇಳೋದು ಬೇಡ. ಸೊ ಇವತ್ತು ರೋಡ್ ಸೈಡ್ ವಾಕಿಂಗ್ ಹೋಗ್ತಾ ಇದ್ದೆ ಮಾರೆ, ಸೌಂಡ್ ಬಂತು ನನಗೆ ಎದುರು ಲೋಕ ಇಲ್ಲ ಬೊಜ್ಜ. ಸೊ ದಿಸ್ ಇಸ್ ಅ ಡೇ 2. ಸೊ ದ ಮಾರ್ನಿಂಗ್ ರೂಟೀನ್ ಬಂದುಬಿಟ್ಟು ನಿದ್ದೆ ಬಿಟ್ಟು ವಾಕಿಂಗ್ ಹೋಗಬೇಕು ಅಂತ. ಸೊ ಈಗ ಹೋಗ್ತಿದ್ದೆ ನಾನು ವಾಕಿಂಗಿಗೆ. ಫುಲ್ ಚಳಿ ಆಗ್ತಾ ಉಂಟು. ಐ ಡೋಂಟ್ ನೋ, ಲೈಕ್ ಬೆಳಿಗ್ಗೆ ಅಲಾರ್ಮ್ ಆಗುವಾಗ 5:30ಗೆ ಬೇಡ ಮಾರೆ ಹೇಳೋ ಸಲ ಮಲಗುವಂತ ಆಗ್ತದೆ. ಬಟ್ ಏನೇ ಆಗಿರಲಿ, ಒಂದು 2026 1 ಇಯರ್ ಮಾತ್ರ ಇರೋದು ನನಗೆ. ಸೊ ದಿಸ್ 1 ಇಯರಲ್ಲಿ ನಾನು ಏನಾದರೂ ಮಾಡಲೇಬೇಕು ಅಂತ ನಂದು ಎಂತ ಹೇಳ್ತದೆ, ನನ್ನ ಮೈಂಡ್ ನನಗೆ ಹೇಳುತ್ತೆ, ಏಳು ರಾಕೇಶ ಏಳು ಅಂತ. ಈಗ ಎದ್ದು ನಾನೀಗ ಹೋಗ್ತಾಯಿದ್ದೇನೆ ವಾಕಿಂಗ್. ಸೊ 5 kilometers ಆಫ್ ವಾಕಿಂಗ್. ಸೊ ಅದಾಗ್ಬಿಟ್ಟು ಮನೆಗೆ ಬರಬೇಕು. ಅದಾದಮೇಲೆ ಮನೆಗೆ ಬಂದುಬಿಟ್ಟು ಇವತ್ತು ಡ್ಯೂಟಿ ಇದೆ, 11 to 7 ಡ್ಯೂಟಿ ಇದೆ, 11 ಗಂಟೆಯಿಂದ 7 ಗಂಟೆ. ಸೊ ಟಿಲ್ 11 ತನಕ ನಾನು ಫ್ರೀ ಇದ್ದೀನಿ. ಫ್ರೀ ಅಂತ ಹೇಳಿದರೆ ಮನೇಲಿ ಕೆಲಸ ಎಲ್ಲ ಇದೆ, ಬಟ್ ಟಿಲ್ 11 ತನಕ ನಾವು ವ್ಲಾಗ್ ಮಾಡ್ಬೋದು. ಆ್ಯಂಡ್ 11 to 7 ವ್ಲಾಗ್ ಮಾಡಲಿಕ್ಕಿಲ್ಲ. ದೆನ್ 7 to 7 ಎಂದು ಹೇಳ್ತಾರೆ 7 to 9 ತನಕ ವ್ಲಾಗ್ ಮಾಡ್ಬೋದು. ಮತ್ತು 9 ಆದಮೇಲೆ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಬೇಕು. ಸೊ ಪೋಸ್ಟ್ ಇವತ್ತಲ್ಲ, ಪೋಸ್ಟ್ ನಾಳೆ ಮಾಡ್ತೇನೆ. ಅಂದರೆ ಒಂದು ದಿನ ಲೇಟಾಗಿ ಮಾಡ್ತಿದ್ದೇನೆ ನಾನು ಪೋಸ್ಟು. ಸೊ ಎವ್ರಿ ಡೇ ನಂದು ಡೈಲಿ ಡುಮ್ ಅನ್ನೋ ಚಾನಲು ಡೈಲಿ ಡುಮ್ ಆಗ್ತಾನೆ ಇರ್ತದೆ. ಸೊ ಡುಮ್ ಆಗ್ತಾನೆ ಇರಬೇಕು. ಸೊ ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗುವಾಗ ಹೆದರಿಕೆ ಆಗುತ್ತೆ. ರೋಡ್ ಸೈಡಲ್ಲಿ ಏನಾದರೂ ಉಂಟಾ ಇಲ್ವಾ ಅಂತ ಅದು ಕೂಡ ಗೊತ್ತಾಗೋದಿಲ್ಲ. ಸೊ ದಿಸ್ ಇಸ್ ಅ ಡೇ 2. ಸೊ ನಾನೇನಂತ ಹೇಳೋದು ಅಂತ ಹೇಳಿದರೆ, ವೈ ಆಮ್ ಡೂಯಿಂಗ್ ದಿಸ್ ಅಂತ ಹೇಳಿದರೆ, ನನಗೆ ಲೈಫಲ್ಲಿ ಇದುವರೆಗೆ ಏನೆಲ್ಲ ಮಾಡಲಿಲ್ಲ ಆ್ಯಂಡ್ ಮಾಡಲಿಕ್ಕೆ ಉದ್ದೇಶನೇ ಇತ್ತು ಆ್ಯಂಡ್ ಬೇಡ ಅನ್ನಿಸ್ತಾ ಇತ್ತು, ಅದನ್ನೆಲ್ಲ ಈ ವರ್ಷದಲ್ಲಿ ಮಾಡಬೇಕು ಅಂತ. ಅದು ಏನೇ ಆಗಿರಲಿ, ಎಂಥದೇ ಆಗಿರಲಿ, ಮಾಡಲೇಬೇಕು ಅಂತ. ಆ್ಯಂಡ್ ಮಳೆ ಬರುವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ನಾನು ರೈನ್ಕೋಟ್ ಆದರೂ ಹಾಕೊಂಡು ಓಡಬೇಕಂತ ಅನಿಸ್ಕೊಂಡಿದ್ದೇನೆ ರೋಡ್ ಸೈಡಲ್ಲಿ ವಾಕಿಂಗು. ಸೊ ಚಲೋ, ದಿಸ್ ಇಯರ್ ಈಸ್ ಅವರ್ಸ್. ಸೊ ವೇಸ್ಟ್ ಮಾಡೋದು ಬೇಡ. ಸೊ ನಾನು ವಾಕಿಂಗ್ ಹೋಗ್ತಾಯಿದ್ದೇನೆ. ಸೊ ವಾಕಿಂಗ್ ಹೋಗಿ ಬಂದಮೇಲೆ ನಿಮಗೆ ಮನೇಲಿ ಸಿಗ್ತೇನೆ. ಸೊ ಚಲೋ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಡೇ 1ನಲ್ಲಿ ಸ್ವಲ್ಪ ನನಗೆ ಕನ್ನಡ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಾಯಿತು ಅಂತ ಹೇಳಿ, ನಿನ್ನೆ ಇದೇ ವ್ಲಾಗನ್ನು ಮಾರ್ನಿಂಗ್ ಮಾಡುವಾಗಲೇ ಒಂದು 3, 4, 5 ಟೇಕ್ಸ್ ತಗೊಂಡೆ. ಈಗ ವಾಕ್ ಮಾಡ್ತಾನೆ 3, 4, 5 ಟೇಕ್ಸ್ ತಗೊಂಡೆ. ಬಟ್ ದಿಸ್ ಟೈಮ್ ದೇರ್ ಬಿ ನೋ ಟೇಕ್ಸ್. ಸೊ ನನ್ನದು ಬಾಯಲ್ಲಿ ಏನು ತಪ್ಪು ಬಂತು ಮಾತಾಡಲಿಕ್ಕೆ, ಅವರಲ್ಲಿ ಸೇರಿ ಮಿಸ್ಟೇಕ್ ಆಯಿತು, ಅದು ಮಿಸ್ಟೇಕ್ ಆಗೇ ಇರುತ್ತೆ. ಸೊ ಅನ್ಫಿಲ್ಟರ್ಡಾಗಿ ನಾನು ಪೋಸ್ಟ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ತುಂಬ ಎಡಿಟಿಂಗ್ ಮಾಡಲಿಕ್ಕೆ ನಾನು ಟೈಮ್ ತಗೊಳ್ಳೋದಿಲ್ಲ. ಆಲ್ರೆಡಿ ರೀಲ್ಸ್ ಮಾಡಬೇಕು, ಹಾಗೆಯೇ ವ್ಲಾಗ್ಸ್ ಎಡಿಟಿಂಗ್ ಮಾಡಬೇಕು, ಬೇರೆ ಕೂಡ ಕೆಲಸ ಇರುತ್ತೆ, ಡ್ಯೂಟಿ ಕೂಡ ಇರುತ್ತೆ, ಪ್ರತಿಯೊಂದು ಕೂಡ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟನೇ ಇದೆ. ಬಟ್ ಸ್ಟಿಲ್ ನೋಡುವ ಏನಾಗುತ್ತೆ. ಸೊ ದಿಸ್ ಇಸ್ ದ ಡೇ 2. ಲೆಟ್ಸ್ see yaar. So chalo. ವಾಕಿಂಗ್ ಮಾಡಿ ಮನೆಗೆ ಬಂದಾಯಿತು. ನಾನು ವಾಕಿಂಗ್ ಮಾಡಿ 1 ಗಂಟೆ ಆದಮೇಲೆ ನಂದು ಅಕ್ಕ ಎದ್ದದ್ದು. ಅಲ್ಲೋಣ, ಮನೆ ಭುಜ ಮಾರೆ ಎಂತದ ಹೇಳ. ನಂದು ವಾಕಿಂಗ್ ಆಗಿ ಎಲ್ಲ ತಿಂಡಿ ಎಲ್ಲ ಮಾಡಿ, ಇಲ್ಲಿ ಪಲಾವೆಲ್ಲ ಮಾಡಿ, ಇಲ್ಲಿ ಚಾಗೆಲ್ಲ ಇಟ್ಟ ನಂತರ ಇವಳು ಎದ್ದದ್ದು. ಆರಾಮ್ಸೆ ಜೀವನ ಇವಳಿಗೆ. ಇವರದ್ದು ನಂದು ಅಪ್ಪನದು ತಿಂಡಿ ಕೂಡ ಆಯ್ತು. ಇಂದು ಪಲಾವ್ ಮಾಡಿದ್ದುಂಟು ಇವತ್ತು ಸ್ಪೆಷಲ್. ಮತ್ತೆ ಎಂತ ಉಂಟ ಸ್ಪೆಷಲ್ ಫ್ರಿಜ್ಜಲ್ಲಿ ಉಂಟು, ಇಲ್ಲಿ ಉಂಟು ನಮ್ದು ಸ್ಪೆಷಲ್. ಇನ್ನು ಅಕ್ಕನೊಟ್ಟಿಗೆ ವಾಕಿಂಗ್ ಹೋಗ್ಲಿಕ್ಕೆ ಉಂಟು. ಎಂತ ಹೇಳ, ಫಿಜ್ರಿನ ಬಾಟಲ್ ಇತ್ತು, ಫಿಜ್ರಿ ಬಾಟಲ್ ಉಂಟು. ದಟ್ ಈಸ್ ಸನ್ನಿ ಬಿಯರ್ ಹೊಸತ್ ಬಿಯರ್. ಏನೇ ಕಾಣಿಕೆ ಪರ್ಪರ. ಸೊ ಇನ್ನು ಅಕ್ಕನೊಟ್ಟಿಗೆ ಒಂದು ರೌಂಡ್ಸ್ ವಾಕಿಂಗ್ ಹೋಗ್ಲಿಕ್ಕೆ ಉಂಟು. ಮತ್ತೆ ಎಂತ ಉಂಟ ಕೆಲಸ ಹುಡುಗಿ? ಅಕ್ಕನದಿಲ್ಲಿನ ಚಹಾ ಆಯಿತು,
ವಾಕಿಂಗ್ ಹೋಗಿ ಬರೋದು, ಮತ್ತೆ ಸ್ವಲ್ಪ ಕೆಲಸ ಉಂಟು, ತೋರಿಸ್ತೇನೆ ಕೆಲಸ ಎಂತ ಅಂತ. ಅದಾದ್ಮೇಲೆ ಅಪ್ಪನ ತಿಂದಾಯ್ತು ಬೆಳಿಗ್ಗೆ ಮುಂಚೆ ಪುಲಾವ್. ಈಗ ಅಕ್ಕನೊಟ್ಟಿಗೆ ವಾಕಿಂಗ್ ಹೋಗ್ಲಿಕ್ಕೆ ಉಂಟು. ವಾಕಿಂಗ್ ಈಗ ವಾಕ್ ಮಾಡುವ, ಮತ್ತೆ ನೋಡುವ ಎಂತ ಆಗ್ತದೆ. ಬಾರ ನೀನು ಬರ್ತೀನಾ ಹೇಳ್ಕೊಂಡು ಹೋಗ್ಬೇಕಾ? ಬರ್ತಿಲ್ಲ ಹೇಳು. ಬರ ನೀ ಬಂದೆ ಇಲ್ಲ ನಾ ಹೇಳ್ಕೊಂಡ್ ಬರ್ತೇನೆ. ಈಗ ಸತ್ಯ ಹೇಳ್ತೇನೆ, ಬಾ. ನೋಡ್ಬೇಕೀಗ, ಬಾ ಈಚೆ ಬಾ ನೀನು. ನೀನು ಅಕ್ಕನಿಗೆ ಹೊಡ್ತೀನಿ ನಿನ್ನೆ, ಮತ್ತೆ ಅದು ಹೇಳಿದ್ರೆ ಹೊಡೆದಂತ. ನಿಜ ಹೊಡೆದದ್ದ? ಇಲ್ಲಿ ಬಾರ, ನಿನ್ ಕೈಯಲ್ಲಿ ಹೊಡಲಿ. ನೀನು ಅದಕ್ಕೆ ಪೆಟ್ಟಿನ ಕೂತ್ಕೊಂಡಿಯಾ? ಅವಳಿಗೆ ಮೊದಲು ಹೊಡೆದದ್ದು ಯಾರು? ಮೊದ್ಲು ಅವಳು ಹೊಡೆದದ್ದು ಹೌದಾ? ಸತ್ಯ ಹೇಳು. ಮತ್ತೆ ಅವಳು ಇಲ್ಲ ಹೇಳ್ತಾರಲ್ಲ. ಹಾ ಮತ್ತೆ ರಿಮೋಟ್ ಕೊಡ್ಲಿಲ್ಲ ಅಂತ ಅದಕ್ಕೆ ನೀವು ಹೊಡ್ದದಾನ? ನಿನ್ನೆ ಅಂತಲ್ಲ, ನಿನ್ನೆ ಇವತ್ತಿಗೆ ಹೇಳಿದ್ದೆ ಅವಳು. ಸೊ ಇದು ನಮ್ಮ ಮನೆಯಲ್ಲಿ ವಾಕಿಂಗ್ ಎಲ್ಲ ಆದ ನಂತರ 8:30 ಗಂಟೆಗೆ ನಡೆಯುವಂತ ವಿಷಯ ಇದು ಅಲ್ಲ. ಇವನು ಇಲ್ಲಿ ಬಾರ, ನೀನು ಬಿಜಾಪುರ ಇಲ್ಲ ಬಾ. ನೀ ಬರ್ತೀಯ ಬಾ, ಇಲ್ಲಿ ಹೇಳ್ಕೊಂಡ್ ಬರ್ತೀನಿ ಬಾ. ಇವನು ಬಿಜಾಪುರದವನು, ನಮ್ಮ ಊರಿಗೆ ಉಡುಪಿಗೆ ಬಂದು ಇಲ್ಲಿ ಎಲ್ಲ ರೌಡಿ ಸಾಮಾನು ಜೋರು ಉಂಟು ಇವನು, ಅಲ್ವಾನಾ? ಸೊ ಕಿಚನ್ ಅಂತ ಕೆಲಸ ಮುಗಿಸ್ಕೊಂಡು ನೀನು ಬ್ರೇಕ್ಫಾಸ್ಟ್ ಆಗ್ಬೇಕು. ಅದಕ್ಕಿಂತ ಮೊದಲು ಇವರೊಟ್ಟಿಗೆ ಫನ್ನು ಅಲ್ಲನಾ? ತಮ್ಮನಿಗೆ ಬಿಡು, ಇಲ್ಬಾ, ನಾ ಹೇಳ್ತೇನೆ ಬಿಡು. ತಮ್ಮನಿಗೆ ನೀ ಎಂತದ ಇವನೇ ಅಕ್ಕನಿಗೆ ಹೊಡೆಯೋದು ನೀನು ಸುಮ್ಮನೆ ಕಾಲಲ್ಲಿ ಓದ್ತದ ನೀನು? ದೊಡ್ಡವಳಲ್ಲ ಅವಳು. ನೀನು ಯಾಕೆ ಹೊಡ್ತದ ಅವನಿಗೆ? ಸುಮ್ಮನೆ ಪಾಪದವನಲ್ಲ ಅವನು. ನೀನು ಪಾಪದವನ ಮಗ, ನಿಂಗೆ ಉಂಟಲ್ಲ ಕಾಯಿಸಿಡ್ತೇನೆ ಸಂಡೆ. ಎಂತಂತೆ ಮನೇಲಿ ಎಂತಂತೆ? BMW ಕಾರ ನಿಂಗೆ? ಹೌದಾನ? BMW ನಿಂಗೆ ನಾರ್ಮಲ್ ನೀನಾ? ಎಂತ ಮಾಡ್ತೀಯ? ಅಪ್ಪನದು ಆಸ್ತಿ ಮಾಡ್ತೀಯ? ಹೌದಾನ? ಅಪ್ಪನದು ಆಸ್ತಿ ಮಾಡ್ತೀಯ? ನೀನು ಸಹ ಹೊಡಿ ಎರಡು, ಬಿಡ್ಬೇಡ. ನಿನಗೆ ಸಣ್ಣವನಲ್ಲ ಅವನು, ಸಣ್ಣ ಎರಡು ಬಿಡು ಚಂಡೆ. ಹೊಡಿ, ಬಿಡ್ಬೇಡ. ಅಲ್ಲ ನೀನು ಮಗನೇ ಬಿಜಾಪುರದ ಜೋರಿದ್ಯಲ್ಲ ನೀನು, ಅಲ್ಲ ಅಕ್ಷರ? ನಾನೆಷ್ಟು ಪಾಪ ಇದ್ದೆ ಕೇಳ ಅವಳಿಗೆ. ನಾನು ನಿಮ್ಮ ಹತ್ರ ಲಡ ಎಲ್ಲ ಮಾಡ್ತಿರ್ಲಿಲ್ಲ, ಗೊತ್ತುಂಟಾ? ಒಂದು ದಿನ ಸಹ ನೀನಿದ್ಯಲ್ಲ ಎಂತ ನಿನ್ನ ಹತ್ರ ಲಡ ಎಲ್ಲ ಮಾಡಲಿಲ್ಲ ನಾನು. ಅದನ್ನ ನಿಂಗೆ ಹಿಂಗೆ ಮಾಡ್ತೇನೆ ನೀನು ಇಷ್ಟು ಸಣ್ಣ ಪ್ರಾಯದಲ್ಲಿ. ಪೆಟ್ಟು ಬಿಡಲ್ಲ ಉಂಟು ನಿಂದು ಜೋರು ಸಂಗು. ಪ್ರಾಜೆಕ್ಟ್ ಸ್ಪೆಲ್ಲಿಂಗ್ ಹೇಳ, ಪ್ರಾಜೆಕ್ಟ್ ಸ್ಪೆಲ್ಲಿಂಗ್ ಹೇಳು. ಪ್ರಾಜೆಕ್ಟ್ ಸ್ಪೆಲ್ಲಿಂಗ್ ಹಾಂ ನೀನು ಹೇಳು. PRI ಎಂತದ? ಪ್ರೋ ಹೇಳು. PRI ಪ್ರೋ. ಪ್ರೀ ಹೇಳು. ಪ್ರೀ ಚಪ್ರಿ ಹೇಳುದ? ನೀನು ಚಪ್ರಿ ಎಲ್ಲ ಹೇಳ್ತೇನೆ ನೀನು ಇಷ್ಟು ಸಣ್ಣ ಪ್ರಾಯದಲ್ಲಿ. ಚಪ್ರಿ ಅಂತೆಲ್ಲ ಬೈತೆ ಒಬ್ಬೊಬ್ಬರಿಗೆ. ಹೇಳ ಹೇಳು ಮರೆಯ. ಪ್ರೀ ಸ್ಪೆಲ್ಲಿಂಗ್ ಹೇಳು. PRI
ಪ್ರೋ ಸ್ಪೆಲ್ಲಿಂಗ್ ಹೇಳು. PRO. ಹಾಂ, ಮತ್ತೆ ಪ್ರಾಜೆಕ್ಟ್ ಸ್ಪೆಲ್ಲಿಂಗ್ ಹೇಳಾಗದೆ ಹೇಳ. ಕುದುರೆ ಕುದುರೆ. ಇವ್ರು ನಮ್ಮದು ಊರಿನದ್ದು 5ನೇ ಕ್ಲಾಸ್ನದ್ದು ಹುಡುಗಿ. ಇಲ್ಲಿ ನೋಡ, ಹೆಸರು ರಿತೀಶಾ. ರಿತೀಶಾ, ರಿತಿ. ಮತ್ತೆ ಎಂತಕ್ಕೆ ಹೆಸರಿಲ್ಲ ನಿಂಗೆ? ಏ ರಿತೀಶಾ, ಶಾರ್ಟ್ ನೇಮ್ ಅಂತ ನಿಂಗೆ? ಕುದುರೆ, ಏ ಜುಟ್ಟು ಕುದುರೆ, ಏ 2 ಜುಟ್ಟು ಕುದುರೆ. ಏ ಸೋನ ಪಾಪುಡಿಯಾ? ಮತ್ತೆ ಶೋಣ. ಶೋಣ ಅಂದ್ರೆ ಎಂತ ಗೊತ್ತುಂಟ ಕನ್ನಡದಲ್ಲಿ? ನಾಯಿ ಅಂತ. ಶೋಣ. ಹೌದಾ? ಶೋಣ ಅಂತ ಹೇಳಿದ ನಾಯಿಗೆ ಗೊತ್ತುಂಟು. ಸೋನ. ಹಾ, ಸೋನ. ನಿನ್ನ ವಿಡಿಯೋ ಮಾಡಿ ಹಾಕುದಾ? ವಿಡಿಯೋ ಮಾಡಿದ್ಯಾ? ಹೌದು. ಯೂಟ್ಯೂಬ್ ಚಾನಲ್ ನಿಂಗೆ ಗೊತ್ತುಂಟ ನಂದು? ಗೊತ್ತುಂಟ ನಿಂಗೆ? ನಾನು ವಿಡಿಯೋ ಮಾಡ್ತಿದ್ದೇನೆ, ನಾನು ಹಾಕ್ತೇನೆ. ನಾನು ವಿಡಿಯೋ ಹಾಕಿ ಕಳಿಸ್ತೇನೆ ನಿಂಗೆ. ಹೌದಾ? ನೋಡಿ ಇಲ್ಲಿ, ನಾ ವಿಡಿಯೋ ಮಾಡಿ ಹಾಕಿ ನಿಂಗೆ ಕಳಿಸ್ತೇನೆ. ಅವಳ ಅಮ್ಮಂದು ಮೊಬೈಲ್ಗೆ ಕಳಿಸಿ ಕೊಡ್ತೇನೆ. ನೀನು ನೋಡು. 2 ದಿನದಲ್ಲಿ ಎರಡು ದಿನ ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಹಾಕಿ ನಿನ್ನ ಅಮ್ಮನಿಗೆ ಕಳಿಸಿ ಕೊಡ್ತೇನೆ. ನೋಡ್ತೀಯಲ್ಲ? ಸತ್ಯ ಅಲ್ಲ? ಹಾಕುದಾ? ನೀನು ಪದ್ಯ ಹೇಳು ನನಗೆ. ಹೌದಾ? ನಿನ್ನದು ಎಂತ ಕನ್ನಡ ಹೇಳಿದ್ದು? ಪೊಟ್ಟು ಕನ್ನಡ. हाँ हिंदी? आपको हिंदी आता है मैडम? जी हाँ हाँ. क्या खाया आपने मॉर्निंग ब्रेकफास्ट में? जी बोलिए. वाटर डोसा. पानी का डोसा खाया आपने? वाटर हिंदी में पानी का वाटर. पानी का डोसा. हाँ, उसके साथ क्या खाया आपने? उसके साथ ये मीठी शक्कर. मीठी शक्कर मीठी होता है मैडम. और उसके साथ मिल्क पिया आपने? और क्या खाया? कच्चे पानी. कच्चे पानी ಅಂತ ಎಂತದ? ಕಚ್ಚೆ ಪಾನಿಗೆ ಕಚ್ಚೋಡ್ ನೀರು ಬರ್ನಿ. ಕಚ್ಚ ಹಾಕೊಂಡು ನೀರು ಕುಡ್ತೀನಿ ನೀನು? ಅಯ್ಯ, ನಾನು ಲೂಸ್ ಹಿಡ್ಕೊಂಡಿದ್ದೆ, ನೀನೇ ನೋಡ್ತೀರಿ. ಎಲ್ಲಿ ಇದು ನಾಟಕ ನಿನ್ನದು? ಫುಲ್ ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಸತ್ಯ ಅಲ್ಲ? ನನ್ನದು ನೀನು ನೋಡಿದ್ದೆ ಇದಕ್ಕಿಂತ ಮೊದಲು ನಂದು ವಿಡಿಯೋ? ಸತ್ಯ ಸಹ. ಎಂತ ಲಾಸ್ಟ್ ಟೈಮ್ ಯಾವ ವಿಡಿಯೋ ನೋಡಿದ್ದಿ? ಹಾಂ, ಲಾಸ್ಟ್ ಟೈಮ್ ಅಂದ ಅದಕ್ಕಿಂತ ಮೊದಲು ಯಾವ ವಿಡಿಯೋ ನೋಡಿದ್ದಿ ನೀನು? ಎಂಗೇಜ್ಮೆಂಟ್ ವಿಡಿಯೋ ನೋಡಿದ್ಯಾ? ಸ್ಪೈ ನೋಡಿದ್ಯಾ? ಯೂಟ್ಯೂಬ್ ಚಾನಲ್ ಹೆಸರು ಅಂತ ಹೇಳು ನಂದು. ಅಲ್ಲೇ ಗೊತ್ತುಂಟು. ಕೈಯಲ್ಲಿ ಕೆಂಪಾಯ್ತಾ? ಅವ್ರು ಹೊರಡಿ ಆಯ್ತು ಮೇಡಮ್. ನೀವು ಎಷ್ಟು ಗಂಟೆಗೆ ಹೊರಡ್ಲಿಕ್ಕೆ? ಓಯ್ ರಿತೀಶಾ ಮೇಡಮ್, ರಿತೀಶಾ ನೀವು ಎಷ್ಟು ಗಂಟೆಗೆ ಹೊರಡ್ಲಿಕ್ಕೆ? रीति 8:40 बस बರ್ತದಾ? हाँ, कार आता है आपको? BMW आता है. BMW में जाते हो आप? जी. ನಿಂದು ಬಸ್ ಬಂತು, ಹೋಗು. ಟಾಟಾ ಟಾಟಾ. ಓ, ಮಕ್ಕಳೊಟ್ಟಿಗೆ ಫನ್ ಆಯಿತು. ಸೊ ಇವತ್ತು ನನ್ನದು ಕಿಚನ್ ಸ್ಪೆಷಲ್ ಏನು ಅಂತ ಹೇಳಿದರೆ, ಇಲ್ಲಿದೆ ಎಂತ ಇದು ವಾಟರ್ ಮೆಲನ್ ಜ್ಯೂಸು, ಪ್ಲಸ್ ಇಲ್ಲಿ ಮಿಕ್ಸ್ಚರ್ ಫ್ರೂಟ್ಸ್ ಇದೆ. ಸೊ ಇದು ನನ್ನದು ಇವತ್ತು ಪ್ರೀ ಬ್ರೇಕ್ಫಾಸ್ಟ್. ಸೊ ಪ್ರೀ ಬ್ರೇಕ್ಫಾಸ್ಟಿಗೆ ಇದು ಉಂಟು. ಅದನ್ನು ತಿಂದು ಅದಾದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಎಲ್ಲ ಇಟ್ಟು ನಂತರ ನಂದು ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಸ್ಪೆಷಲ್ ಉಂಟು ಇಲ್ಲಿ ಪುಲಾವ್. ಸೊ ಮಾರ್ನಿಂಗ್ ಇದರಲ್ಲಿದೆ ಪುಲಾವ್, ಬಿಸಿ ಬಿಸಿ ಉಂಟು. ಸೊ ಮಾರ್ನಿಂಗ್ ಬೇಗ ಎದ್ದು ಸ್ವಲ್ಪ ವಾಕಿಂಗ್ ಎಲ್ಲ ಆಗಿ ಅಮ್ಮನಿಗೆ ಹೆಲ್ಪ್ ಮಾಡಿ ನಂತರ ನಾನು ತಿಂದಿದ್ದೇನೆ. ಈಗ ಎಂತ ಹೇಳ್ತಾರೆ, ಪ್ರೀ ಬ್ರೇಕ್ಫಾಸ್ಟ್. ಅದಾದಮೇಲೆ ಬ್ರೇಕ್ಫಾಸ್ಟ್ ನಂದು ನಂತರ ಡ್ಯೂಟಿಗೆ ಹೊರಡ್ಲಿಕ್ಕೆ ಉಂಟು. ಸೊ ನೋಡುವ ಯಾವ ರೀತಿ ಬ್ಲಾಗ್ ನಂದು ಕಂಟಿನ್ಯೂ ಆಗುತ್ತೆ ಅಂತ.
ಈಗ ಟೈಮ್ ಬಂದುಬಿಟ್ಟು 10:25 ಆಗಿದೆ. ಸೊ ಈಗ ಕೆಲಸಕ್ಕೆ ಹೊರಟ್ರೆ ಬರುವಾಗ 7:15 ಆಗ್ತದೆ ಗಂಟೆ ಮನೆಗೆ. ಸೊ ಈವ್ನಿಂಗ್ ಬಂದುಬಿಟ್ಟು ನನಗೆ ವ್ಲಾಗ್ ಎಡಿಟಿಂಗ್ಸ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಹೋಗುತ್ತೆ ಲಿಟ್ರಲಿ. ಕೆಲವೊಂದೆಲ್ಲ ಕೆಲಸ ಇನ್ನೂ ಸ್ಟಿಲ್ ಪೆಂಡಿಂಗ್ ಇದೆ, ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸೊ ಬಂದಮೇಲೆ ಇವತ್ತು ಸಂಜೆ ಬಂದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸೀದಾ ಅಕ್ಷರ ಸ್ಟೇಷನರೀಸ್ಗೆ ಹೋಗ್ತೇನೆ. ಸೊ ನನ್ನ ಚಾಲೆಂಜ್ನಂದು ವೀಡಿಯೋ ಹಾಕ್ತೇನೆ. ಮೇ ಬಿ ಈ ವಿಡಿಯೋ ನಂದು ಪೋಸ್ಟ್ ಆಗೋಕ್ಕಿಂತ ಮೊದಲು ಆ ಚಾಲೆಂಜ್ ವೀಡಿಯೋ ಪೋಸ್ಟ್ ಆಗಿರುತ್ತೆ. ಸೊ ಎಲ್ಲರೂ ಹೋಗಿ ನೋಡಿ. 5 ಮಂತ್ ಇದ್ದು ಚಾಲೆಂಜ್ ಇದ್ದು ವೀಡಿಯೋ ನಾನು ಹಾಕಿರ್ತೇನೆ. ಸೊ ನೋಡಿ ಎಲ್ಲರೂ ಕೂಡ. ಅದೇ ರೀತಿ ಬೇರೆ ಏನಿದೆ, ಬೇರೆಗೆ ನನಗೆ ಲೇಟ್ ಆಗ್ತಾಯಿದೆ. ಸೊ ನೀವು ನೋಡ್ಬೋದು ಎಕ್ಸಾಕ್ಟಾಗಿ 10:25 ಆಗಿದೆ. ಈಗ ಒಂದು ಹಾಸ್ಪಿಟಲ್ಗೆ ಹೋಗಿ ಅಲ್ಲೊಂದು ಬೇರೆ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಪಟ್ಟ ಹೋಗ್ಲಿಕ್ಕೆ ಉಂಟು. ಸೊ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೇನೆ. ಸೊ ಸ್ಟಿಲ್ ನಮಗೆ ಕೆಲವು ದಿನಗಳಿದೆ. ಸೊ ಲೆಟ್ಸ್ ಅಪ್ಗ್ರೇಡ್ ಅವರ್ ಸೆಲ್ಫ್. ಸೊ ತಲೆ ಉಂಟಲ್ಲ ಓಡ್ತಾ ಇಲ್ಲ, ಫುಲ್ ಸೈಕ್ ಆಗ್ತುಂಟು ನನಗೆ ತಲೆ. ಒಂಥರ ಎಂತ ಹೇಳ್ತಾರೆ, ಏನೋ ಒಂದು ಫುಲ್ ಎಲ್ಲ ಥಿಂಗ್ಸ್ ಎಲ್ಲ ಮೈಂಡಲ್ಲಿ ಹಾಕ್ಕೊಂಡು ತಲೆ ಎಲ್ಲ ಒಂಥರ ಉಂಟು. ಸೊ ಚಲೋ ನೋಡುವ ಏನಾಗುತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ಹೀಗೆ ನೋಡ್ತಾ ಇರಿ ವ್ಲಾಗ್ಸು. ಕಮ್ಮಿಂಗ್ ಡೇಸಲ್ಲಿ ವ್ಲಾಗ್ಸ್ ಇನ್ನು ಬೆಟರ್ ಆಗುತ್ತೆ. ಸೊ ಐ ಪ್ರಾಮಿಸ್ ಮೈ ಸೆಲ್ಫ್. ಚಲೋ ನೋಡು ಏನಾಗುತ್ತೆ. ಸೊ ನಾನೀಗ ಹೊರಟಿದ್ದೇನೆ ನನ್ನ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು. ಸೊ ಬಾಯ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವ. ಸೊ ಟಿಲ್ ದೇರ್ ನೀವೆಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.